ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ವೀರ ಬಾಲ ದಿವಸ ಯಾವ ದಿನ ಆಚರಿಸಲಾಗುತ್ತೆ? ಡಿಸೆಂಬರ್ 26, ಡಿಸೆಂಬರ್ 25, ಡಿಸೆಂಬರ್ 24, ಡಿಸೆಂಬರ್ 21. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಡಿಸೆಂಬರ್ 26ರಂದು ವೀರ ಬಾಲ ದಿವಸ ಆಚರಣೆ ಮಾಡಲಾಗುತ್ತೆ. ಡಿಸೆಂಬರ್ 26 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ನಮದಪ ಎನ್ನುವಂಥ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಹಾರುವ ಅಳಿಲು ಕಂಡುಬಂದಿದೆ. ಅದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ನಮದಪ ರಾಷ್ಟ್ರೀಯ ಉದ್ಯಾನವನ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ ಅನ್ನುವಂಥ ಒಂದು ಪ್ರಶ್ನೆಯಾಗಿದೆ. ಆಪ್ಷನ್ಸ್ಗಳು ತಮಿಳುನಾಡು, ಅಸ್ಸಾಂ, ಅರುಣಾಚಲ ಪ್ರದೇಶ, ಅಂಡಮಾನ್, ನಿಕೋಬಾರ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಅರುಣಾಚಲ ಪ್ರದೇಶದಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯುನೆಸ್ಕೋನ 2023ರ ಪ್ರಿಕ್ಸ್ ವರ್ಸೆಲ್ಸ್ನಲ್ಲಿ ಯಾವ ಭಾರತೀಯ ವಿಮಾನ ನಿಲ್ದಾಣವು ಮಾನ್ಯತೆಯನ್ನು ಪಡೆದಿದೆ? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಸ್ಥಾನವನ್ನು ಪಡೆದಿರುವಂಥದ್ದು. ಮುಂದಿನ ಪ್ರಶ್ನೆ, ಯಾವ ದೇಶವು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆಯ ಸದಸ್ಯತ್ವವನ್ನು ಹೊಂದಿಲ್ಲ? ಆಪ್ಷನ್ಸ್ಗಳು ಕಾಂಗೋ, ಗಬಾನ್, ನೈಜೀರಿಯಾ, ಕತಾರ್. ಇಲ್ಲಿ ಸರಿಯಾದ ಉತ್ತರ ಇರುವಂಥದ್ದು ಕತಾರ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆಗಾಗಿ ಪ್ರತಿಷ್ಠಿತ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಯನ್ನು ಪಡೆದಿರುವ ಚರ್ಚ್ ಆಫ್ ಎಪಿಫ್ಯಾನಿ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ, ಹರಿಯಾಣ, ಕೇರಳ, ಗೋವಾ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಹರಿಯಾಣದಲ್ಲಿ ಇರುವಂಥದ್ದು ಚರ್ಚ್ ಆಫ್ ಎಪಿಫ್ಯಾನಿ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ 2024ರ ಪ್ರಕಾರ ಯಾವ ರಾಜ್ಯವು ಕೆಲಸ ಮಾಡಲು ಹೆಚ್ಚು ಆದ್ಯತೆಯ ರಾಜ್ಯವಾಗಿದೆ? ಮಹಾರಾಷ್ಟ್ರ, ಹರಿಯಾಣ, ಕೇರಳ, ಗೋವಾ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಕೇರಳ ರಾಜ್ಯ ಹೆಚ್ಚು ಕೆಲಸ ಮಾಡುವಂಥ ಒಂದು ಆದ್ಯತೆ ಕೊಡುವಂಥ ರಾಜ್ಯ ಯಾವುದು ಅಂದರೆ ಕೇರಳ. ಮುಂದಿನ ಪ್ರಶ್ನೆ, ಸಲಾಂ ಬಾಂಬೆ ಫೌಂಡೇಶನ್ನ ಆರೋಗ್ಯ ರಾಯಭಾರಿಗೆ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ ಅಥವಾ ಹೆಸರಿಸಲಾಗಿದೆ? ದೀಪಿಕಾ ಪಡುಕೋಣೆ, ಅಮೃತಾ ರಾಯ್ಚಂದ್, ಆಲಿಯಾ ಭಟ್, ಪಂಕಜ್ ತ್ರಿಪಾಠಿ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅಮೃತಾ ರಾಯ್ಚಂದ್ ಅವರನ್ನು ಸಲಾಂ ಬಾಂಬೆ ಫೌಂಡೇಶನ್ ಆರೋಗ್ಯ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಯಾವ ಜಲಸಂಧಿಯನ್ನು ಅರಬಿಕ್ ಭಾಷೆಯಲ್ಲಿ ಗೇಟ್ ಆಫ್ ಟಿಯರ್ಸ್ ಎಂದು ಕರೆಯುತ್ತಾರೆ? ಬಾಬ್ ಅಲ್ ಮಂಡೇಬ್, ಹಾರ್ಮುಜ್ ಜಲಸಂಧಿ, ಬಾಜ್ ಜಲಸಂಧಿ, ಜಾಹೂರ್ ಜಲಸಂಧಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಬಾಬ್ ಅಲ್ ಮಂಡೇಬ್ ಎನ್ನುವಂಥ ಒಂದು ಜಲಸಂಧಿಯನ್ನು ಗೇಟ್ ಆಫ್ ಟಿಯರ್ಸ್ ಅಂತೇಳಿ ಕರೀತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ತಲೈಹ ಮತ್ತು ನಾಸಿರ್ ಕ್ರೂಸ್ ಕ್ಷಿಪಣಿಗಳನ್ನು ಇತ್ತೀಚೆಗೆ ಯಾವ ದೇಶವು ಅನಾವರಣಗೊಳಿಸಿತು ಅಥವಾ ಪರೀಕ್ಷೆ ಮಾಡಿತ್ತು? UAE, ಟರ್ಕಿ, ಇರಾನ್, ಇರಾಕ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಇರಾನ್ ಈ 2 ಕ್ರೂಸ್ ಕ್ಷಿಪಣಿಗಳನ್ನು ಇತ್ತೀಚೆಗೆ ಪರೀಕ್ಷೆ ಒಳಪಡಿಸಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾರಿಗೆ ಇಂಪ್ಯಾಕ್ಟ್ ಫಿಲ್ಟರ್ ಆಫ್ ದಿ ಒನ್ ಡೇ ಸರಣಿ ಪ್ರಶಸ್ತಿಯನ್ನು ನೀಡಲಾಗಿದೆ? ಅದು ಸರಿಯಾದ ಉತ್ತರ ಯಾವುದಂದ್ರೆ ಅದು ಸಾಯಿ ಸುದರ್ಶನ್ ಅವರಿಗೆ ಒನ್ ಡೇ ಸರಣಿ ಪ್ರಶಸ್ತಿಯನ್ನು ಇಂಪ್ಯಾಕ್ಟ್ ಫಿಲ್ಟರ್ ಒಂದು ಶ್ರೇಣಿಯಲ್ಲಿ ವಿಭಾಗದಲ್ಲಿ ನೀಡಲಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂಥ ಪ್ರಚಲಿತ ವಿದ್ಯಮಾನಗಳನ್ನು ನಾವು ನೋಡಿದ್ದೇವೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.